ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ರಾಜಕೀಯವಾಗಿ ಕೋಲಾಹಲ ಎಬ್ಬಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದಿಲ್ಲ, ತನಿಖೆಗೂ ಕೂಡ ಒಳಪಟ್ಟಿಲ್ಲ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಾಗಿದೆ, ಆದ್ರೂ ಕೂಡ ಆತ ಮಾತ್ರ ವಾಪಸ್ ಬಂದಿಲ್ಲ. ಇದರ ಬೆನ್ನಲ್ಲೇ ರೇವಣ್ಣರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಂತೆ ಪ್ರಜ್ವಲ್ ಅನ್ನ ಕೂಡ ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನುವಂತ ಪ್ರಶ್ನೆ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಿದೆ. ಇದರ ನಡುವಲ್ಲೇ ಪ್ರಜ್ವಲ್ ರೇವಣ್ಣನನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಜನತಾ ಪಕ್ಷದಿಂದ 1 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ವಿಫಲವಾಗಿದೆ, ಹಾಗಾಗಿ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ. ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಜನತಾ ಪಕ್ಷದ ನಾಗೇಶ್. ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದ ಹಾಗೇನೆ ಜನತಾ ಪಕ್ಷದ ನಾಗೇಶ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾಗೇಶ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು. ಜನತಾ ಪಕ್ಷದ ಕಾರ್ಯಕರ್ತರು ಅಂಟಿಸಿದಂತ ಪೋಸ್ಟರ್ ಅನ್ನ ತೆರವುಗೊಳಿಸುವಂತ ಕೆಲಸವನ್ನ ಖಾಕಿ ಮಾಡ್ತಾ ಇದೆ. ನೋಡಿ, ಈಗಾಗಲೇ ಬಹಳ ದಿನಗಳೇ ಕಳೆದು ಹೋಯ್ತು. ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಲೈಂಗಿಕ ದೌರ್ಜನ್ಯ, ರೇಪ್, ಬೆದರಿಕೆಯ ಕೇಸ್ಗಳು ದಾಖಲಾಗಿದೆ. ಆದ್ರೆ ಅರೆಸ್ಟ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಸಮಿ ಈತನ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ, ಬಹಿರಂಗ ಆಗ್ತಾ ಇದ್ದ ಹಾಗೇನೆ ದೇಶ ಬಿಟ್ಟು ಓಡ್ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ, ಆದ್ರೂ ವಾಪಸ್ ಮಾತ್ರ ಬಂದಿಲ್ಲ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಬೇಕು, ತನಿಖೆಯನ್ನ ನಡೆಸಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಪ್ರಜ್ವಲ್ನನ್ನ ವಾಪಸ್ ಕರೆಸಿಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ಆಫರ್ ಅನ್ನು ಕೂಡ ಕೊಡಲಾಗಿದೆ. ಈತನನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅಂತ ಪೋಸ್ಟರ್ ಅನ್ನ ಅಂಟಿಸಿದ್ದಾನೆ. ನೀವು ಆ ಪೋಸ್ಟರ್ ಅನ್ನ ಗಮನಿಸ್ತಾ ಇದ್ದೀರಾ. ವಾಂಟೆಡ್ ಅಂತ ಹಾಕಿ ಈತನನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅಂತ ಜನತಾ ಪಕ್ಷದ ನಾಗೇಶ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮತ್ತು ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಜನತಾ ಪಕ್ಷದಿಂದ ಈ ತರದೊಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ವಿಫಲವಾಗಿದೆ. ಹಾಗಾಗಿ ಯಾರಾದ್ರೂ ಹುಡುಕೊಟ್ಟವರಿಗೆ 1 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಪೋಸ್ಟರ್ ಅನ್ನ ಅಂಟಿಸಿದ್ರು. ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಹಾಗೇನೆ ಪೊಲೀಸರು ಬಂದು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಆ ಪೋಸ್ಟರ್ಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಹಾಸನದ ಅಶ್ಲೀಲ ವಿಡಿಯೋ, ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಅಂತ ಕರೆಸ್ಕೊಳ್ತಾ ಇದ್ದಂತ ಆ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. SIT ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನ ವಿಚಾರಣೆಗೂ ಒಳಪಡಿಸಲಾಗಿದೆ. ದಿನದಿಂದ ದಿನಕ್ಕೆ ಈತನ ಕ್ರೌರ್ಯ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಸ್ಗಳು ಕೂಡ ದಾಖಲಾಗ್ತಾ ಇದೆ. ಮೊದಲಿಗೆ 1 FIR ದಾಖಲಾಗಿತ್ತು, ಈಗ 3 FIR ದಾಖಲಾಗಿದೆ. ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗ್ತಾ ಇದೆ. ಜೊತೆಗೆ ಇವರ ತಂದೆ ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ಜೈಲಿಗೆ ಕಳಿಸಲಾಗಿದೆ. ಇಷ್ಟೆಲ್ಲ ಆದ್ರೂ ಪ್ರಜ್ವಲ್ ರೇವಣ್ಣ ಪ್ರಮುಖ ಆರೋಪಿ ಮಾತ್ರ ಇನ್ನೂ ವಾಪಸ್ ಬಂದಿಲ್ಲ, ತನಿಖೆಗೆ ಒಳಪಟ್ಟಿಲ್ಲ. ಅವರು ಅವರ ಲಾಯರ್ ಮುಖಾಂತರವಾಗಿ ಉತ್ತರವನ್ನು ಕೊಟ್ಟಿದ್ರು, ನಾನು 7ನೇ ತಾರೀಕು ವಾಪಸ್ ಬರ್ತೀನಿ ಅಂತ. ಆದರೆ ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ವಾಪಸ್ ಕರೆಸ್ತೀವಿ ಅಂತ ಹೇಳ್ತಿದ್ದಂಥ JDSನವರು ಕೂಡ ಈಗ ಸುಮ್ಮನಾಗ್ಬಿಟ್ಟಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈತನನ್ನ ಅರೆಸ್ಟ್ ಮಾಡಿದೆ, ತನಿಖೆನ ನಡೆಸಿದೆ, ಇನ್ನಷ್ಟು ಮಾಹಿತಿಗಳು ಹೇಗೆ ಲಭ್ಯವಾಗುತ್ತೆ, ತನಿಖೆ ನಿಧಾನಗತಿಯಲ್ಲಿ ನಡೀತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಒಂದ್ ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ಗಳ ಮೇಲೆ ನೋಟಿಸ್ ಅನ್ನ ಕೊಡ್ಲಾಗ್ತಿದೆ, ಆತ ಮಾತ್ರ ವಾಪಸ್ ಬರ್ತಾ ಇಲ್ಲ. ಇನ್ನೊಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂತ ನೀತಿಯನ್ನು ಪ್ರಮುಖವಾಗಿ ಏನಂತ ಹೇಳಿದ್ರೆ, SIT ಅಧಿಕಾರಿಗಳು ಇದುವರೆಗೂ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡಲಿಲ್ಲ ಅಂತ ಹೇಳಿ ಆರೋಪ ಇರುವಂತದ್ದು. ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಕರಣ ದಾಖಲಾಗಿ ಬಹುತೇಕ 10 ರಿಂದ 15 ದಿನಗಳಾಗ್ತಾ ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಅವರ ವಿರುದ್ಧ ಬಂಧನವಾಗಿಲ್ಲ, ಮತ್ತೆ ಅವ್ರನ್ನ ಬಂಧಿಸಕ್ಕೆ ಬೇಕಾಗಿರುವಂತ ಯಾವ್ದು ತಯಾರಿ ಕೂಡ ಮಾಡ್ದಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ
ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು SIT ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಅದಕ್ಕಾಗಿ ಒಂದು ತಂಡವನ್ನ ರಚನೆ ಮಾಡಿರುವಂತದ್ದು. SP ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ. ಏನು ಹಂಗೇರಿಯಲ್ಲಿ ಇರುವಂತ ಸಾಧ್ಯತೆಗಳಿದೆ, ಹೀಗಾಗಿ ಅಲ್ಲಿಗೆ ಕಳಿಸ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತದೆ. ಮತ್ತು ಭಾರತ ಮತ್ತು ಹಂಗೇರಿ ನಡೆಯಿರುವಂತಹ ರಾಜತಾಂತ್ರಿಕ ಏನು ಟ್ರೀಟಿ ಅಂತ ನಾವು ಹೇಳ್ತೀವಿ, ಒಪ್ಪಂದ ಏನ್ ಮಾಡ್ಕೊಂಡಿರ್ತಾರೆ, ಸೊ ಅದ್ರ ಬಗ್ಗೆ ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳು ತೆಗೆದುಕೊಂಡು ವಿನಿಮಯವನ್ನು ಮಾಡ್ಕೊಂಡಿರುವಂತದ್ದು. ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಾಗಿದೆ. ಈತ ಅಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ವಿಳಾಸ ಮತ್ತೆ ಇದು ಗುರುತನ್ನು ಪತ್ತೆ ಆದ್ರೆ ಆತನಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಂಟರ್ಪೋಲ್ ನಿಂದ ಹೊರಡಿಸಲಾಗುತ್ತೆ. ಅದಾದ ಬಳಿಕ ಆತನ ಬಂಧನ ಮಾಡಲಾಗುತ್ತೆ. ಆದ್ರೆ ಇದುವರೆಗೂ ಬಂಧನ ಮಾಡಿಲ್ಲ ಅಂತ ಜನತಾ ಸಂತೋಷ್, ಒಂದ್ ಸೆಕೆಂಡ್ ಹೋಲ್ಡ್ ಆನ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಹಾಸನದಲ್ಲಿ ಪ್ರಜ್ವಲ್ ದುಗ್ ಎನ್ನಲಾದಂತ ಅಶ್ಲೀಲ ವಿಡಿಯೋ ಪ್ರಕರಣ. ಪ್ರಜ್ವಲ್ ರೇವಣ್ಣನ ವಿದೇಶದಿಂದ ಕರೆತರೋಕೆ SIT ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಬ್ಬ SP, 3 ಇನ್ಸ್ಪೆಕ್ಟರ್ಗಳು, 3 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದ ತಂಡ ರೆಡಿ ಆಗಿದೆ. ಇವತ್ತು ಅಥವಾ ನಾಳೆ ರೆಡ್ ಕಾರ್ನರ್ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ರೆಡ್ ಕಾರ್ನರ್ ನೋಟಿಸ್ ನೀಡಿದ್ರೆ ವಿದೇಶಕ್ಕೆ ತೆರಳಲಿದ್ದಾರೆ SIT ಅಧಿಕಾರಿಗಳು. ಯುರೋಪ್ ಬಳಿ ಇರುವಂತಹ ಹಂಗೇರಿ ತಲುಪಲಿದ್ದಾರೆ ಕರ್ನಾಟಕದ ಪೊಲೀಸರು. ಈಗಾಗಲೇ CBI ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುವ ಹಿನ್ನೆಲೆ ಕೆಲವು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವಾಗ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ SIT ವಿಶೇಷ ತನಿಖಾ ದಳ. ಇಂಟರ್ಪೋಲ್ ಪೊಲೀಸರ ಸಹಾಯದಿಂದ ಪ್ರಜ್ವಲ್ ವಶಕ್ಕೆ ಪಡೆಯುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನೀವಾಗ್ಲೇನೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರೆ, ಈಗ ಪ್ರಜ್ವಲ್ ನನ್ನ ವಶಕ್ಕೆ ಪಡೆಯದೆ ತನಿಖೆ ನಿಧಾನಗತಿಯಲ್ಲಿ ಸಾಕ್ತಿದೆ ಅನ್ನೋದು ಬಹಳಷ್ಟು ಆರೋಪ ಇರೋದು. ಮತ್ತೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು, ಆದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ ಅಂತ. ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡ್ರೆ ತನಿಖೆ ಯಾವ ರೀತಿಯಾಗಿ ಚುರುಕು ಪಡೆಯುತ್ತೆ ಅಂತ. ಏನು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಅದನ್ನ ಹೋಗಿ ಕರ್ಕೊಂಡ್ ಬರ್ಲಿಕ್ಕೆ, ಅಂದ್ರೆ ಆತ ಎಲ್ಲಿದ್ದಾನೆ ಏನಾದ್ರು ನಮ್ಗೆ ವಿಳಾಸವನ್ನ ಪತ್ತೆಯನ್ನ ಮಾಡ್ಲಿಕ್ಕೆ ಇದೆ. ಬ್ಲೂ ಕಾರ್ನರ್ ನೋಟಿಸ್ ನಲ್ಲಿ ಆತ ಎಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇವಲ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ಲಾಗ್ತದೆ ಬ್ಲೂ ಕಾರ್ನರ್ ನೋಟಿಸ್ ನಲ್ಲಿ. ರೆಡ್ ಕಾರ್ನರ್ ನೋಟಿಸ್ ಏನಿದೆ, ಈ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಆತ ಎಲ್ಲಿದ್ದಾನೆ ಪತ್ತೆ ಮಾಡಿ ಎಲ್ಲ ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ಲಾಗುತ್ತೆ. ಆ ಮಾಹಿತಿಯನ್ನ ಆಧರಿಸಿ ನಮ್ಮ ಅಧಿಕಾರಿಗಳನ್ನ ಇಲ್ಲಿಂದ ಹೋಗ್ತಾರೆ, ಹೋಗಿ ಅಲ್ಲಿ ಬಂದಿರುವಂತದ್ದು. ಸದ್ಯ ಆತ ಯುರೋಪ್ನ ಹಂಗೇರಿಯ ಬಳಿ ಇದ್ದಾನೆ ಅನ್ನೋ ಮಾಹಿತಿ ಇರುವಂತದ್ದು. ಆತನ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಇತರ ದೇಶಗಳಿಗೆ, ಅಂದ್ರೆ ಕೆಲವು ದೇಶಗಳಿಗೆ ಓಡಾಟವನ್ನು ಮಾಡ್ಲಿಕ್ಕೆ ಏನು ವೀಸಾಗಳು ಬೇಕಾಗಿಲ್ಲ, ಹಾಗಾಗಿ ಆತ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇಡೀ ಪ್ರಕರಣ ಏನಿದೆ, ಲೈಂಗಿಕ ದೌರ್ಜನ್ಯ ಪೆಂಡ್ರೈವ್ ಪ್ರಕರಣದಲ್ಲಿ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳುತ್ತೆ. ಸೊ ಮೊದಲು ಪ್ರಜ್ವಲ್ ರೇವಣ್ಣನ ಬಂಧನವನ್ನ ಮಾಡದೆ ಯಾವುದೇ ರೀತಿಯಲ್ಲೂ ಕೂಡ ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಕಾಣೋದಿಲ್ಲ. ಅವರ ಬರೋವರೆಗೂ ಕೂಡ ಒಂದು ದಾರಿಗೆ ಬರೋದಿಲ್ಲ ಅಂತ ಅಂದ್ರೆ ಪ್ರಕರಣ ಒಂದು ಮಾರ್ಗವನ್ನ, ಒಂದು ಹಾದಿಯಲ್ಲಿ ತನಿಖೆ ನಡೆಸಲಿಕ್ಕೆ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಷ್ಟೇ ಆರೋಪಗಳು ಬಂದ್ರು ಕೂಡ ಅವ್ರ ವಿರುದ್ಧ ಸಾಕ್ಷ್ಯಾಧಾರಗಳು ಕಲೆ ಹಾಕಿದ್ರು ಆರೋಪಿ ಬಂಧನ ಆಗಿ ಆತನ ಹೇಳಿಕೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ ಮತ್ತೆ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಸೊ ಇಲ್ಲಿ ಆರೋಪಿಯನ್ನೇ ಪತ್ತೆ ಆಗಿಲ್ಲ, ಕೇವಲ ಬರೀ ಆರೋಪಗಳು ಬರ್ತಾ ಇರುವಂತದ್ದು. ಮತ್ತೆ ಅವರ ಸುತ್ತ, ಅಂದ್ರೆ ಪ್ರಜ್ವಲ್ ರೇವಣ್ಣ ಸುತ್ತಮುತ್ತ ಯಾರಿದ್ರು ಅಂತವ್ರ ಮೇಲೆ ಆರೋಪಗಳು ಬರ್ತಾ ಇರುವಂತದ್ದು. ಈಗ ರೇವಣ್ಣ ಬಂಧನ ಆಗಿರುವಂತದ್ದು, ರೇವಣ್ಣ ಸಹಚರ ಸತೀಶ್ ಬಾಬು ಬಂಧನ ಆಗಿರುವಂತದ್ದು, ಅವರ ಸಂಪರ್ಕದಲ್ಲಿದ್ದಂತ 4 ಜನರ ಬಂಧನ ಆಗಿರುವಂತದ್ದು. ಇದೀಗ ದೇವರಾಜಗೌಡನು ಕೂಡ ಇಡೀ ಪ್ರಕರಣವನ್ನ ಬಯಲಿಗಿಳಿಸ್ತೀವಿ ಅಂತ ಓಡಾಡ್ತಾ ಇದ್ದ, ಆತನ ಬಂಧನ ಆಗಿರುವಂತ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಬಂಧನ ಪ್ರಕ್ರಿಯೆಗಳಾಗ್ತಿದೆಯೇ ಹೊರತು ಅದನ್ನು ಹೊರತುಪಡಿಸಿ ಇದುವರೆಗೂ ಪ್ರಜ್ವಲ್ ರೇವಣ್ಣನ ಬಂಧನ ಮಾತ್ರ ಆಗಿಲ್ಲ. ಸೊ ಆತನ ಬಂಧನ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಪೊಲೀಸರು ಆತ ಇರುವಂತಹ ಸ್ಥಳವನ್ನ ಪತ್ತೆ ಮಾಡಬೇಕು, ಅಲ್ಲಿಂದ ಕರ್ಕೊಂಡ್ ಬರ್ಲಿಕ್ಕೆ ಬೇಕಾಗಿರುವಂತಹ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಟ್ರೀಟಿಗಳು ಏನು ಒಪ್ಪಂದಗಳಿರುತ್ತೆ, ಸೊ ಅದನ್ನ ಮಾಡ್ಕೊಬೇಕು, ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಸಹಾಯವನ್ನು ಪಡ್ಕೋಬೇಕು. ಸೊ ಅದಕ್ಕಾಗಿ SIT ಎಕ್ಸ್ಕ್ಲೂಸಿವ್ ಆಗಿ ಒಂದು ತಂಡವನ್ನ ರಚನೆ ಮಾಡಿರುವಂತದ್ದು. ಓರ್ವ SP, 2 ಇನ್ಸ್ಪೆಕ್ಟರ್ಗಳು, ಅದರ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ತಂಡವನ್ನ ಮಾಡಿಸಿ ಆದಷ್ಟು ಬೇಗ ಏನು ಈ ತಂಡ ಯುರೋಪ್ನ ಹಂಗೇರಿ ಅಂತ ತಲುಪಲಿದೆ. ಅಲ್ಲಿ ಏನಾದ್ರು ಪ್ರಜ್ವಲ್ ರೇವಣ್ಣ ಇರೋ ಬಗ್ಗೆ ಗೊತ್ತಾಗಿ ಅಲ್ಲಿನ ಅಧಿಕಾರಿಗಳು ಆತನ ವಶಕ್ಕೆ ಪಡ್ಕೊಂಡ್ರೆ ಅಲ್ಲಿಂದ ಆತನ ಕರೆದುಕೊಂಡು ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.